ಹಾಯ್ ಎವ್ರಿವನ್, ಒಂದು ಹೈ ರೈಡರ್ ಬಂದಿದೆ ಗಾಡಿ. ಸೊ ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಸೊ ನಮ್ಮ ಹತ್ರ ಒಂದು ಇನ್ನೋವಾ ಜಿ ಮಾಡಲ್ 2.7. ಸೊ ಪೆಟ್ರೋಲು ಭಾಳ ಕಡಿಮೆ ಗಾಡಿ ಇರೋದು. ಸೊ ಪೆಟ್ರೋಲ್ ಇಲ್ಲಿ, ಡೀಸೆಲ್ ಇಲ್ಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಸೊ ನಾವು ಇದಕ್ಕೆ ಬಂದುಬಿಟ್ಟು ಇನ್ನೋವಾ ಕ್ರಿಸ್ಟಾಗೆ ಬಂದುಬಿಟ್ಟು 2.7 ಗಾಡಿ ನೋಡ್ಬೋದು. ಇದಕ್ಕೆ ಬಂದುಬಿಟ್ಟು ನಾವು ಕಂಪ್ನಿಯಿಂದ ನಿಮಗೆ ಈ ಥರ ಸ್ಟೇರಿಂಗ್ ಬಂದಿದ್ದು. ಯಾವ ಥರ, ಈ ಥರ ಸ್ಟೇರಿಂಗ್ ವಿತ್ ಕ್ರೂಸ್ ಕಂಟ್ರೋಲು, ಬಟನ್ ರೈಟ್ ಸೈಡ್ನಲ್ಲಿ ವ್ಯಾಲ್ಯೂಮು, ಲೆಫ್ಟ್ ಸೈಡ್ನಲ್ಲಿ ರೈಟ್ ಸೈಡ್ನಲ್ಲಿ ಬಟನ್ ಎಲ್ಲ ಬಂದಿದೆ. ಸೊ ಇದು ಬಂದ್ರೂ MID ಬಟನ್ ನಿಮಗೆ ರೈಟ್ ಸೈಡ್ನಲ್ಲಿ, ಲೆಫ್ಟ್ ಸೈಡ್ನಲ್ಲಿ ಬಂದುಬಿಟ್ಟು ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್ ಮೋಡು, ಮ್ಯೂಟ್. ಸೊ ಇದು ಸ್ಟೇರಿಂಗ್ ತೆಗಿಬಿಟ್ಟು ನಾವು ಜಿ ಮಾಡಲ್ಗೆ ಇದು ನೋಡ್ಬೋದು ನೀವು. AC ಇದೆ ಜಿ ಮಾಡಲ್ಲು. AC ನಮ್ಮ ಹತ್ರ ಬೇಜಾನ್ ಜನ ಕೇಳ್ತಾ ಇದ್ದಾರೆ, ಸರ್ AC ಆದರೆ 100% ನಾವು ಪ್ರೊಸೆಸಿಂಗ್ ನಡೀತಾ ಇದೆ ಅದು ಜಿ ಮಾಡಲ್ಗೆ AC Z ಮಾಡಲ್ ಮಾಡಿಸೋಕ್ಕೆ. ಸೊ ಅದು ಪ್ರೊಸೆಸಿಂಗ್ ನಡೀತಾ ಇದೆ, ಆದರೆ 100% ನಾನು ನಿಮಗೆ ವೀಡಿಯೋನಲ್ಲಿ ತೋರಿಸ್ತೀನಿ. ನಮ್ಮ ವೀಡಿಯೋ ನೀವು ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಒಂದು ಬಂದುಬಿಟ್ಟು ಸ್ಟೇರಿಂಗ್ ತೆಗಿಬಿಟ್ಟು ನಾವು ಇದು ಸ್ಟೇರಿಂಗ್ ಒಂದು ಫಿಟ್ ಮಾಡಿದ್ದೀನಿ. ಸೊ ಇದು ಸ್ಟೇರಿಂಗು ನೀವು ನೋಡಿದ್ರೆ ಇದರಲ್ಲಿನೂ ಬೇಜಾನ್ ಮಾಡಲ್ ಇದೆ, ವೇರಿಯಂಟ್ ಇದೆ, ಇದರಲ್ಲಿ ಡಿಸೈನ್ ಇದೆ. ಇಲ್ಲಿ ಬಂದುಬಿಟ್ಟು ಟೊಯೋಟಾ ಅಂತ ಬಂದಿದೆ, ಒಂದು ಗಾಡಿನಲ್ಲಿ ಲೋಗೋ ಬರ್ತದೆ. ಇಲ್ಲಿ ಮೇಲೆ ಕೆಳಗಡೆ ಕಾರ್ಬನ್ ಇದೆ, ಇದು ಸೈಡ್ ಕಾರ್ಬನ್ ಬರ್ತದೆ. ಬೇಜಾನು ಡಿಫ್ರೆನ್ಸು ಇದರಲ್ಲಿ ಸ್ಟೇರಿಂಗ್ನಲ್ಲಿ ಮಾಡಲ್ಸ್ ಇದೆ. ಸೊ ಇದು ಬಂದುಬಿಟ್ಟು ಇದಕ್ಕೆ ಒಂದು ಫಿಟ್ ಆಗಿದೆ. ಸೊ ಕಸ್ಟಮರ್ ಪ್ರಿಫರ್ ಏನಿರ್ತದೆ ಅಂದರೆ, ಇವಾಗ ನೀವು ಗಾಡಿನಲ್ಲಿ ವೀಡಿಯೋನಲ್ಲಿ ಹಾಕಿದ್ರಲ್ಲ ಆ ಪ್ರೈಸ್ ಏನು ಅಂತ ಕೇಳ್ತಾರೆ. ಸರ್ ಒಂದೊಂದು ಗಾಡಿಗೆ ಒಂದೊಂದು ಥರ, ಒಂದೊಂದು ಸ್ಟೇರಿಂಗ್ದು ಒಂದೊಂದು ಥರ ಪ್ರೈಸ್ ಇರ್ತದೆ. ಸೊ ಈ ಗಾಡಿ ಪ್ರೈಸೇ ಬೇರೆ, ಈ ಗಾಡಿಗೆ ನಾವು ಫಿಟ್ ಮಾಡಿರೋದು. ಸೊ ಇದು ಸ್ಟೇರಿಂಗ್ ಫಿಟ್ ಮಾಡೋದು ಪ್ರೊಸೆಸಿಂಗ್ ಬಂದುಬಿಟ್ಟು ಎಲ್ಲ ಬಟನ್ ನಿಮಗೆ ವರ್ಕ್ ಆಗುತ್ತೆ. ಎಲ್ಲ ಬಟನ್ ಅಂದರೆ ಇದರಲ್ಲಿ ನೋಡಿ, ಇವಾಗ ಕ್ರೂಸ್ ಕಂಟ್ರೋಲ್ ಅದೂ ವರ್ಕಿಂಗ್ ಇದೆ. ವ್ಯಾಲ್ಯೂಮ್ ಇಲ್ಲಿದೆ, ವ್ಯಾಲ್ಯೂಮೂ ವರ್ಕ್ ಆಗ್ತದೆ ನೋಡಿ. ಇಲ್ಲಿ ಕಮ್ಮಿ ಆಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲಿ ಬಂದಮೇಲೆ ನಿಮಗೆ ನೆಕ್ಸ್ಟು ಪ್ರೀವಿಯಸ್ ಇಲ್ಲಿನೂ ಆಗುತ್ತೆ. ಮೋಡ್ ಇದೂ ಆಗುತ್ತೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೂ ಆಗುತ್ತೆ. ಮೀಟ್ರ್ ನೀವು ಚೇಂಜ್ ಮಾಡಿದ್ರೆ 100% ಈ ಬಟನ್ನು ನಿಮಗೆ ವರ್ಕ್ ಮಾಡಿ ನಾವು ಕೊಡ್ಬೋದು. ಸೊ ಇದು ಸ್ಟೇರಿಂಗ್ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಬೇರೆ ಬೇರೆ ಥರ ಪ್ರೈಸ್ ಇರ್ತದೆ, ಬೇರೆ ಬೇರೆ ಥರ ಸ್ಟೇರಿಂಗ್ ಇರುತ್ತೆ. ಸೊ ಮ್ಯಾನುವಲ್ ಗಾಡಿಗೆ ನಮ್ಮ ಹತ್ರ ಬೇಜಾನ್ ಜನ ಅದಕ್ಕೂ ಬಂದುಬಿಟ್ಟು ಗೇರ್ ನಾಬ್ ಕೇಳ್ತಾಯಿದ್ರು. ಗೇರ್ ನಾಬ್ ಬರ್ತದೆ, ಅದನ್ನು ನಿಮಗೆ ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಬಟ್ ಇದಕ್ಕೆ ಬಂದುಬಿಟ್ಟು ಆಟೋಮೆಟಿಕ್ ಗಾಡಿಗೆ ನಮ್ಮ ಹತ್ರ ಗೇರ್ ನಾಬೂ ಬಂದಿದೆ. ಸೊ ಗೇರ್ ನಾಬ್ ಇದು ತೆಗಿಬಿಟ್ಟು ಈ ಗೇರ್ ನಾಬು ಇದಕ್ಕೆ GRದು ಹಾಕಿದ್ದೀನಿ. ಸೊ ಇದರಲ್ಲಿನೂ ನಿಮಗೆ ಡಿಸೈನು ಬೇರೆ ಬೇರೆ ಥರ, ಫುಲ್ ಲೆದರ್ದು ಬೇರೆ ಬೇರೆ ಥರ, ಅದರಲ್ಲಿನೂ ವೇರಿಯಂಟು ಬೇರೆ ಬೇರೆ ಥರ ಬರ್ತದೆ. ಸದ್ಯಕ್ಕೆ ಇದಕ್ಕಿನಲ್ಲಿ ಒಂದು ಗೇರ್ ನಾಬು, ಒಂದು ಸ್ಟೇರಿಂಗ್. ಸೊ ಇದರಲ್ಲಿ ನಿಮಗೆ ಸ್ಟೇರಿಂಗ್ನಲ್ಲಿನೂ ಮಾಡಲ್ ನಮ್ಮ ವೀಡಿಯೋನಲ್ಲಿ ಬೇಜಾನ್ ಸಿಗುತ್ತೆ. ನೋಡಿದ್ರೆ ನಿಮಗೆ ಎಲ್ಲ ವೀಡಿಯೋನಲ್ಲಿ ಗೊತ್ತಾಗುತ್ತೆ. ಇವಾಗ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ಲ, ನೀವು ನೋಡಿರ್ತೀರ. ಬಟ್ ನೋಡ್ರೆ ನಮಗೂ ಸಂತೋಷ. ಮಾಡೋದೇ ನಾವು ವೀಡಿಯೋ ನಿಮಗೋಸ್ಕರನೇ, ನೀವು ನೋಡಲಿ, ಪಬ್ಲಿಕ್ ನೋಡಿಬಿಟ್ಟು ಅದು ನಿಮ್ಗೆ ಯಾವ ಗಾಡಿಗೆ ಏನೇನು ಬೇಕು ಅದು ನೀವು ಡಿಸೈಡ್ ಮಾಡಿ ಮಾಡ್ಬೋದು. ಇದು ಒಂದು ಸ್ಟೇರಿಂಗ್ ತೆಗಿಬಿಟ್ಟು ಈ ಸ್ಟೇರಿಂಗ್ ಹಾಕಿದ್ದೀನಿ. ಬಟ್ ನಮ್ಮ ಹತ್ರ ಇನ್ನೋವಾ ಕ್ರಿಸ್ಟಾ ಎಷ್ಟು ಜನ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಜನ, ಹೊಸ ಕಸ್ಟಮರೂ ಅಷ್ಟೇ, ಹಳೆ ಕಸ್ಟಮರೂ ಅಷ್ಟೇ, ನಮ್ಮ ಹತ್ರ ಮಾಡಿಸ್ಕೊಂಡು ಹೋಗಿದ್ದಾರಲ್ಲ ಆ ಕಸ್ಟಮರೂ ನಮಗೆ AC ಮಾಡಿ ಅಂತ ಆಟೋಮೆಟಿಕ್ ಹೇಳ್ತಾ ಇದ್ದಾರೆ. ಸೊ ಅದು 100% ಪ್ರೊಸೆಸಿಂಗ್ ನಡೀತಾ ಇದೆ. ಆಗದಿರ ನಿಮಗೆ ಮಾಡಿ ಅದನ್ನು ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಬಟ್ ವೀಡಿಯೋ ಅಂದರೆ ಎಲ್ಲನೂ ಎಸೆಸರೀಸ್ ಮಾಡಿರೋದು ನಿಮಗೆ ಸಿಗುತ್ತೆ. ಅದು ವೀಡಿಯೋನಲ್ಲಿ ನೀವು ನೋಡ್ಬೇಕು ಏನೇನು ನಾವು ಫಿಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಿಮಗೆ ಏನೇನು ಮಾಡಿದ್ದೀನಿ ವೀಡಿಯೋ ಸಿಗುತ್ತೆ. ನೋಡಿಬಿಟ್ಟು ನೀವು ನಿಮ್ಮ ಗಾಡಿಗೆ ಏನು ಮಾಡಬೇಕು, ನಿಮ್ಮ ಗಾಡಿಗೆ ಏನು ನೆಸೆಸಿಟಿ ಇದೆ, ನೀವು ಏನು ಮಾಡಿಸಿದ್ದೀರಾ ಫಸ್ಟು, ನೆಕ್ಸ್ಟ್ ಏನು ಮಾಡೋಣ ಅಂತ ಇದ್ದೀರಾ ಪ್ಲ್ಯಾನು, ಅದೆಲ್ಲ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿಬಿಟ್ಟು ಮಾಡಿ. ಬಟ್ ಒಂದು ವೀಡಿಯೋ ನಿಮಗೆ ಸಿಕ್ಕಿರ್ತದೆ. ಬಟ್ ಆಲ್ಮೋಸ್ಟ್ ನಿಮಗೆ ಇನ್ನೋವಾ ಕ್ರಿಸ್ಟಾ ಇರಲಿ ಎಲ್ಲ ಅಸೆಸರೀಸ್ ಸಿಗುತ್ತೆ. ಕ್ರಿಸ್ಟಾ ಜಿ ಮಾಡಲ್ ಇಲ್ಲಿ ಅಸೆಸರೀಸ್ ಇದೆ, ವಿಮ್ಗೇನು ಅಸೆಸರೀಸ್ ಇದೆ. ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಬೇರೆ ಬೇರೆ ಥರ ಅಸೆಸರೀಸ್ ಇದೆ. ಸೊ ಇದಕ್ಕೆ ಒಂದು ಸ್ಟೇರಿಂಗ್ ಇದು ಫಿಟ್ ಆಗಿದೆ. ಇದರಲ್ಲಿನೂ ನಿಮಗೆ ಮಾಡಲ್ಸ್ ಎಲ್ಲ ಇದೆ. ಆ ಮಾಡಲ್ಸ್ ನೋಡಿಬಿಟ್ಟು ನೀವು ನೋಡ್ಬೋದು. ಇದೆಲ್ಲ ಡಿಪ್ಪಿಂಗು ಇಂಡಿಯನ್ ಆ ಥರ ಇಲ್ಲ. ಇದು ಫೀಲಿಂಗ್, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಂಗು, ಈ ಫಿನಿಷಿಂಗು, ಇದು ಈ ಬಟನ್ ಕ್ವಾಲಿಟಿ, ಈ ಲೋಗೋ ಅದೆಲ್ಲ ನೋಡಬೇಕು ನೀವು. ವೀಡಿಯೋ ನಮ್ಮ ಥರನೇ ಬೇಜಾನ್ ಜನ ಹಾಕಿರ್ತಾರೆ. ಬಟ್ ನಮ್ಮ ಹತ್ರನೇ ಒರಿಜಿನಲ್ ಸಿಗುತ್ತೆ ಅಂತ ನಾವು ಹೇಳಲ್ಲ, ಬೇರೆ ಕಡೆನೇ ಒರಿಜಿನಲ್ ಸಿಗುತ್ತೆ ಅಂತ ನಾವು ಹೇಳಲ್ಲ. ಬಟ್ ನಮ್ಮ ಹತ್ರ ನಿಮಗೆ ವೀಡಿಯೋನಲ್ಲಿ ಏನಿದೆ ಅದೇ ತೋರಿಸೋದು. ರಿಯಲ್ ಕಾರ್ಬನ್ ಬೇರೆ, ಡಿಪ್ಪಿಂಗ್ ಬೇರೆ, ಕಾಪಿ ಕಾರ್ಬನ್ ಬೇರೆ,
ಇಲ್ಲಿ ಇಂಡಿಯನ್ನಲ್ಲಿ ಮಾಡೋದು ಆ ಥರ ಬೇರೆ, ಎಲ್ಲ ಬೇರೆ ಬೇರೆ ಥರ ಇರ್ತದೆ. ಇದು ಫೀಲಿಂಗ್ ಇದೆಯಲ್ಲ, ಈ ಫೀಲಿಂಗೇ ನಿಮಗೆ ಬೇರೆ ಥರ. ಇದೆಲ್ಲ ಲೋಕಲ್ ಮಾಡೋಕ್ಕಾಗಲ್ಲ, ಇದು ಬಟನ್ ಎಲ್ಲ ಲೋಕಲ್ ಮಾಡೋಕ್ಕಾಗಲ್ಲ, ನೋ ಚಾನ್ಸ್. ಯಾಕೆಂದರೆ ಈ ಫಿನಿಶಿಂಗ್ ನಿಮಗೆ ಈ ಬಟನ್ ಎಲ್ಲ ಲೋಕಲ್ ಬಟನ್ ಇಂಡಿಯನ್ ಮಾಡೋಕ್ಕಾಗಲ್ಲ. ಇದು ನೋಡಿ ನಮ್ಮ ಅಂಗಡಿ ಕೋರಮಂಗಲ ಫೋರಮ್ ಮಾಲ್ ರೋಡ್, ಕೋರಮಂಗಲ ಫೋರಮ್ ರೋಡ್ ಹೋಗ್ತೀರಾ ಅಲ್ಲಿ, ಬ್ಯಾಂಗ್ಳೂರು ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಕೋರಮಂಗಲ ನಿಯರ್ ಬೈ ಫೋರಮ್ ಮಾಲ್ ಇದೆ. ಆ ಸಿಗ್ನಲ್ ಹತ್ರ ಬಂದರೆ ಆಡುಗುಡಿ ಸಿಗ್ನಲ್ ಅಂತ ಇದೆ, ಮೈಕೋ ಬಾಷ್ ರೋಡ್, ಅಲ್ಲಿ ನಮ್ಮ ಅಂಗಡಿ ಇರೋದು. ಸೊ ನಿಮಗೆ ಯಾವುದು ನಿಮ್ಮ ಗಾಡಿ ಇದೆ, ನಿಮ್ಗೆ ಏನೇನು ಫಿಟ್ ಮಾಡ್ಬಿಟ್ಟು ಡಿಸೈಡ್ ಮಾಡಿ ಫೋನ್ ಮಾಡಿ. ಬಟ್ ಬಟನ್ಸ್ ನಿಮಗೆ ಏನೇನು ಯಾವ ಥರ ಬೇಕೋ ಆ ಥರ ಮಾಡ್ಕೊಡೋಣ. ಎ ಸಿ ಒಂದು ನಮ್ಮ ಹತ್ರ ಬೇಜಾನ್ ಜನ ಕೇಳ್ತಾ ಇದ್ದಾರೆ, 100% ನಿಮಗೋಸ್ಕರ ಎ ಸಿ ಮಾಡಿನೇ ನಿಮಗೆ ಕೊಡೋಣ. ಬಟ್ ಎ ಸಿಗೇನು ಸ್ವಲ್ಪ ಬಜೆಟ್ ಆಗ್ತಾಯಿದೆ, ಆ ಬಜೆಟ್ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿ ಮಾಡೋಣ.